ಸಿ ನಾಗೇಶ್ ಅವರು ಎರಡು ಬಾರಿ ಶಾಸಕರು ಸಚಿವರಾಗಿ ಜನಸೇವೆಯನ್ನು ಮಾಡಿದರು. ಸರಳ ಸಜ್ಜನಿಕೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಯಾವಾಗಲೂ ನಗುನಗ್ತಾ ಆನಂದವಾಗಿ ಇದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಅವ್ರ ಕುಟುಂಬ ಮಾತ್ರ ಅಲ್ಲ, ಅವರ ಬಂಧು ಬಳಗ 16,000 ಜನ ಕಣ್ಣೀರಾಗ್ತಾ ಇದ್ದಾರೆ. ವಿಧಿಯ ಆಟ ಕಳೆದ 2 ತಿಂಗಳಿಂದ ಭಾಳ ಸಫರ್ ಮಾಡಿದ್ರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬ ವರ್ಗದವ್ರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಸಿ ನಾಗೇಶ್ ಅವ್ರನ್ನ ನಾವು ಕಳ್ಕೊತೇವೆ, ಅವ್ರ ಕುಟುಂಬ ಇಂಥ ಸಂಕಷ್ಟ ಸಿಕ್ಕೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಭಗವಂತನ ಇಚ್ಛೆ. ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಅವ್ರ ಕುಟುಂಬದವ್ರಿಗೆ, ಬಂಧು ಬಳಗದವ್ರು ಕೊಡಲಿ ಅಂತೇಳಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಶಿಕ್ಷಣ ಸಚಿವರಾಗಿ ಕೊಟ್ಟಂಥ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರನ. ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಂತ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು. ಸಚಿವರಾಗಿದ್ದಾಗ ಆ ಕ್ಷೇತ್ರಕ್ಕೆ ಅವ್ರದ್ದೇ ಅಂತ ಕೆಲಸವನ್ನು ಮಾಡೋದು ಇವತ್ತು ಸಹ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂಥ ಒಂದು ಆಸಕ್ತಿ ಇತ್ತು ಮತ್ತು ಅದರಂತೆಯೇ ತಮ್ಮ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಸಚಿವರಾಗಿದ್ದಾಗ. ಸಿ ನಾಗೇಶ್ ಅವರು ಎರಡು ಬಾರಿ ಶಾಸಕರು ಸಚಿವರಾಗಿ ಜನಸೇವೆಯನ್ನು ಮಾಡಿದರು. ಸರಳ ಸಜ್ಜನಿಕೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಯಾವಾಗಲೂ ನಗುನಗ್ತಾ ಆನಂದವಾಗಿ ಇದ್ದಂಥ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಅವ್ರ ಕುಟುಂಬ ಮಾತ್ರ ಅಲ್ಲ, ಅವರ ಬಂಧು ಬಳಗ 16,000 ಜನ ಕಣ್ಣೀರಾಗ್ತಾ ಇದ್ದಾರೆ. ವಿಧಿಯ ಆಟ ಕಳೆದ 2 ತಿಂಗಳಿಂದ ಭಾಳ ಸಫರ್ ಮಾಡಿದ್ರು. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬ ವರ್ಗದವ್ರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಸಿ ನಾಗೇಶ್ ಅವ್ರನ್ನ ನಾವು ಕಳ್ಕೊತೇವೆ, ಅವ್ರ ಕುಟುಂಬ ಇಂಥ ಸಂಕಷ್ಟ ಸಿಕ್ಕೊಳ್ಳುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಭಗವಂತನ ಇಚ್ಛೆ. ನೋವನ್ನು ಸಹಿಸುವಂಥ ಶಕ್ತಿ ಭಗವಂತ ಅವ್ರ ಕುಟುಂಬದವ್ರಿಗೆ, ಬಂಧು ಬಳಗದವ್ರು ಕೊಡಲಿ ಅಂತೇಳಿ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಶಿಕ್ಷಣ ಸಚಿವರಾಗಿ ಕೊಟ್ಟಂಥ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರನ. ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಂತ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು. ಸಚಿವರಾಗಿದ್ದಾಗ ಆ ಕ್ಷೇತ್ರಕ್ಕೆ ಅವ್ರದ್ದೇ ಅಂತ ಕೆಲಸವನ್ನು ಮಾಡೋದು ಇವತ್ತು ಸಹ ಜನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂಥ ಒಂದು ಆಸಕ್ತಿ ಇತ್ತು ಮತ್ತು ಅದರಂತೆಯೇ ತಮ್ಮ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಸಚಿವರಾಗಿದ್ದಾಗ. ಮತ್ತೊಮ್ಮೆ ಅವರ ಆತ್ಮಕ್ಕೆ